ಚಳ್ಳಕೆರೆ ನಗರದ HPPC ಪ್ರಥಮ ದರ್ಜೆ ಕಾಲೇಜು ಕ್ರೀಡಾಂಗಣದಲ್ಲಿ ಹೊಂಗಿರಣ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಜಂಟಿ ಸಹಭಾಗಿತ್ವದಲ್ಲಿ 3ನೇ ವರ್ಷದ ಗಾಳಿಪಟ ಉತ್ಸವ ಹಾಗೂ ಗಾಳಿಪಟ ಸ್ಪರ್ಧೆ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿ ಗಗನದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವ ಮೂಲಕ ಸಂಭ್ರಮಿಸಿದರು. ಮಕ್ಕಳಲ್ಲಿ ಸೃಜನಶೀಲತೆ, ಉತ್ಸಾಹ ಹಾಗೂ ಪರಸ್ಪರ ಸ್ನೇಹ ಬೆಳೆಸುವ ಉದ್ದೇಶದಿಂದ ಗಾಳಿಪಟ ಉತ್ಸವ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹೊಂಗಿರಣ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಮಾತನಾಡಿ, ಗಾಳಿಪಟ ಹಾರಿಸುವುದು ಮಕ್ಕಳಲ್ಲಿ ಸಂತಸ ಮೂಡಿಸುವುದರ ಜೊತೆಗೆ ಏಕಾಗ್ರತೆ, ಸ್ಪರ್ಧಾ ಮನೋಭಾವ ಹಾಗೂ ಸೃಜನಶೀಲತೆಯನ್ನು ಬೆಳೆಸುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷ ರಾಜೇಶ್ ಗುಪ್ತಾ ಮಾತನಾಡಿ, ಮಕ್ಕಳ ಶಿಕ್ಷಣದ ಜೊತೆಗೆ ಕ್ರೀಡೆ, ಮನೋರಂಜನೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮಧುಸೂದನ್, ಟ್ರಸ್ಟಿ ಶಿವಪ್ರಸಾದ್, ಮುಖ್ಯ ಶಿಕ್ಷಕಿ ಕೀರ್ತಿ ಸೇರಿದಂತೆ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಸದಸ್ಯರಾದಂಥ ಒಬ್ಬರು ಬಾಹ್ಯಾಕಾಶ ದಿನ ಅಂತ ನಾವು ಮುಂದಿನ 23ನೇ ತಾರೀಕು ನಾವು ಅವತ್ತು ಬೆಂಗಳೂರಿನಿಂದ ಇಸ್ರೋ ಸಂಸ್ಥೆಗೆ ಬರ್ತಾ ಇದ್ದಾರೆ. ಅವರು ಸ್ಯಾಟಲೈಟ್ ಕಂಟ್ರೋಲಿಂಗ್ ಸೆಂಟರ್ ಮುಖ್ಯಸ್ಥರು ಆಗಿದ್ರು. ಅವರು ಅವತ್ತು ಬರ್ತಾ ಇದ್ದಾರೆ. ಮಕ್ಕಳಿಗೆ ಆಟ ಪಾಠದ ಕಲಿವು ಕೂಡ ಸಂತೋಷ ಸಂಸ್ಥೆ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಗಳನ್ನು ಕೈಗೊಂಡಿದೆ. ಅವನ್ನ ಒನ್ ಬೈ ಒನ್ ಒಂದಾದ ನಂತರ ಒಂದೊಂದು ಮಾಡ್ತಾ ಹೋಗ್ತೀವಿ. ಓಕೆ. ಶಾಲೆ ಮತ್ತೆ ಮಕ್ಕಳಿಗೆ ಗಾಳಿಪಟ ದಿನಾಚರಣೆ ತುಂಬಾ ಮಕ್ಕಳಿಗೆ ಫನ್ನಿ ಆಗುತ್ತೆ. ಮತ್ತೆ ಆಮೇಲೆ ಪಾಠ, ಆಟ, ಕಲಿಕೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಬರೀ ಮಕ್ಕಳು ಕ್ಲಾಸ್ ರೂಮ್ ಅಲ್ಲೇ ಇದ್ದು ಕಲಿಯೋದಕ್ಕಿಂತ ಈ ತರ ಹೊರಗಡೆ ವಾತಾವರಣದಲ್ಲಿ ಇವರು ಕಲಿಯೋದ್ರ ಮೂಲಕನೇ ಶಾಲೆಗೆ ಖುಷಿಯಾಗಿ ಹೋಗ್ತವೆ, ಕಲಿತವೆ, ಮತ್ತೆ ಎಲ್ಲದನ್ನು ಚೆನ್ನಾಗಿ. ನಮಸ್ತೆ ಸರ್. ಈ ಹೊಂಗಿರಣ ಮತ್ತು ಶಾಂತಿನಿಕೇತನ ಶಾಲೆಯಿಂದ ಈ ಮಕ್ಕಳಿಗೆ ಒಂದಿನ ಗಾಳಿಪಟ ಹಾಕ್ಸೋದು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಶಾಲೆಗೆ ತುಂಬಾ ಧನ್ಯವಾದ ಹೇಳ್ತೀವಿ. ಮಕ್ಕಳಿಗೆ ಒಂದಲ್ಲ ಒಂದು ಆಕ್ಟಿವಿಟೀಸ್ ಅದು ಮಾಡಿಸ್ತಾನೆ ಇರ್ತಾರೆ. ಒಂದ್ ಸ್ವಲ್ಪ ಆಕ್ಟಿವ್ ಆಗಿರಕ್ಕೆ ಅನುಕೂಲ ಆಗುತ್ತೆ. ಶಾಲೆಯಿಂದ ಈ ತರ ಎಲ್ಲ ಆಕ್ಟಿವಿಟೀಸ್ ಪೇರೆಂಟ್ಸ್ ಗಳಿಗೆ ಮತ್ತೆ ಎಲ್ಲಾರ್ಗು ಆಯೋಜನೆ ಮಾಡಿರೋದ್ರಿಂದ ಎಲ್ಲರಿಗೂ ಖುಷಿಯಾಗಿದೆ. ಒಂಥರ ಗಾಳಿಪಟ ಸಣ್ಣ ವಯಸ್ಸಲ್ಲಿ ಆಡಿಸ್ತಿದ್ವಿ, ಈಗ ನಾವೇ ಆರಿಸ್ದಂಗೆ ಆಗ್ತೀವಿ. ಅಲ್ಲ, ಈ ಮಕ್ಕಳು ಆಡ್ಸಕ್ಕೆ ಅಂತ ಬಂದು ನಾವೇ ಆಡ್ತಿದೀವಿ ಗಾಳಿಪಟನ. ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಶಾಲೆಗಂತೂ ತುಂಬಾ ಧನ್ಯವಾದಗಳು. ಸರ್, ನನ್ನ ಹೆಸರು ಅಬ್ದುಲ್ ರೆಹಮಾನ್ ಸಲ್ಫಿ ಅಂತ. ನನ್ನ ಮಗ ಇಲ್ಲಿ ಸಂಘಟಿಸ್ತಾರೆ. ಈ ಕಾರ್ಯಕ್ರಮ ಯಾಕಂದ್ರೆ ಪ್ರೆಸೆಂಟ್ ಪೇರೆಂಟ್ಸ್ ಎಲ್ಲ ಕೆಲಸದ ಒತ್ತಡಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಮಕ್ಕಳ ಜೊತೆ ಕಾಲ ಕಳೆಯೋದು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ಸ್ಕೂಲಿಂದ ಈ ಕಾರ್ಯಕ್ರಮ ಐಟ್ ಫೆಸ್ಟಿವಲ್ ಅಂತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಮತ್ತೆ ಇದೊಂದು ವೀಕ್ ಥಿಂಗ್ ಆಗಿರುತ್ತೆ. ಪೇರೆಂಟ್ಸ್ ತನ್ನ ಮಕ್ಕಳ ಜೊತೆ ಒಂದು ಸ್ವಲ್ಪ ಕಾಲ ಕಳಿಬೋದು. ಮತ್ತೆ ಅವರು ಅವ್ರ ಜೊತೆ ಏನಾದರೂ ಆಟ ಆಡೋದಾಗ್ಲಿ, ಬೇರೆ